ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಸಲಾಮ್, ನಮಸ್ತೆ. ಹೆಂಗಿದೆ ಎಲ್ಲ ಸೂಪರ್ ಇದ್ದು ಅನ್ಕೊಂತೀವಿ. ಗ್ರೇಟ್. ಟೈಮ್ ಚೆಕ್. ಈಗ ಟೈಮ್ ಆಗ್ಯದ. ಇದು ಇವತ್ತು ಹೋಗೋದು ರೈಡು ಕುಂತಲ ವಾಟರ್ ಫಾಲ್ಸ್ ಅಂತ, ಅರೌಂಡ್ 200 ಕಿಲೋಮೀಟರ್ಸ್ ಹೈದರಾಬಾದ್ಲಿಂದ. ರೈಡ್ ಸ್ಟಾರ್ಟ್ ಮಾಡಕತ್ತೀವಿ. ಈಗ ಮೀಟಿಂಗ್ ಪಾಯಿಂಟಿಗೆ ಹೋಗೋದು. ಮೀಟಿಂಗ್ ಪಾಯಿಂಟ್ ಬಂದುಬಿಟ್ಟು ಸುಚಿತ್ರಾ ಸರ್ಕಲ್ ಬಳಿ. ಇಲ್ಲಿಂದ ಒಬ್ಬರು ಅನ್ಕೊಂಡು ಕನ್ಫರ್ಮು, ನಮ್ಮ ಫ್ರೆಂಡು ಸೋಮಶಿಲಾ ರೈಡ್ನಾಗ ನೋಡಿದ್ರಲ್ಲ ಶ್ರೀಕಾಂತ್ ಅಂತ, ಅವರೇ ಈಗ ಆತನೇ ಬರೋದು ನನ್ನ ಜೊತೆಗೆ. ಮತ್ತು ಇನ್ನೂ ಎಷ್ಟು ಮಂದಿ ಅದರ ಏನು ಗೊತ್ತಿಲ್ಲ. ರೈಡ್ ಮೇಲೆ ಅಲ್ಲಿ ಮೀಟಿಂಗ್ ಪಾಯಿಂಟ್ನಾಗ ಕಲ್ತ ಮೇಲೆ ಹೇಳ್ತಿದ್ದೀನಿ ನಿಮಗೆಲ್ಲ. ಮಾನ್ಸೂನ್ ಟೈಮ್ನಾಗ ವೀಕೆಂಡ್ ರೈಡ್ ಆಸಮ್. ವೀಕೆಂಡ್ ರೈಡ್ ಅಂತಲ್ಲ, ಎನಿ ರೈಡ್ ಮಾನ್ಸೂನ್ ಟೈಮ್ನಾಗ ತುಂಬ ಚಲೋ ಇರ್ತದೆ. ಯಾಕಂದರೆ ಸಣ್ಣ ಗಾಳಿ ಬರೋಕತ್ತಿರ್ತದೆ, ಎಲ್ಲ ಕಡೆ ಗ್ರೀನ್ರಿ ಇರ್ತದೆ. ಎವ್ರಿಥಿಂಗ್ ನೇಚರ್ ವಿಲ್ ಬಿ ಅಲೈವ್ ಈ ಟೈಮಿಗೆ ಬೇಸಿಕಲಿ. ಸೊ ನೈಸ್ ಟೈಮ್ ಟು ರೈಡ್. ಎಲ್ಲರೂ ಅನ್ಕೊಂತ ಇರ್ಬೋದು ಪ್ರತಿಯೊಬ್ಬರು ಲದ್ದಾಖ್ ಹೋಗೋದ ನಾನೇ ಹೋಗ್ತೀನಿ ಅಂತ. ನನ್ನ ರೆಡಿ ಇಲ್ಲ ಲದ್ದಾಖ್ ರೈಡಿಗೆ. ಸೊ ಸ್ಟಿಲ್ ಲರ್ನಿಂಗ್, ಇನ್ನು ಕಲಿಯಕತ್ತೀನಿ. ರೈಡ್ ಡೈನಾಮಿಕ್ಸ್, ಸೋಲೋ ರೈಡ್ ಡೈನಾಮಿಕ್ಸ್ ಆಗಲಿ, ಗ್ರೂಪ್ ರೈಡ್ ಡೈನಾಮಿಕ್ಸ್ ಆಗಲಿ. ಒನ್ಸ್ ಐ ಆಮ್ ರೆಡಿ ಡೆಫಿನೆಟ್ಲಿ ಲದ್ದಾಖ್ ರೈಡ್ ಮಾಡ್ತೀನಿ. ಸೊ ಈಗ ಹೋಗೋದು ಪೋಚರಾ ವಾಟರ್ ಫಾಲ್ಸ್, 250-260 ಕಿಲೋಮೀಟರ್ಸ್ ಹೈದರಾಬಾದ್ಲಿಂದ. ಸೊ ಯಾರು ಬರಾಕತ್ತಿಲ್ಲ, ಇಬ್ಬರೇ ಹೋಗತ್ತೀವಿ, ನಾನು ಶ್ರೀಕಾಂತ್ ಅಂತ. ಈಗ ಟೈಮ್ ಬಂದು 6:30. ರೈಡ್ ಸ್ಟಾರ್ಟ್ ಮಾಡೀವಿ, ಇಬ್ಬರೇ ಹೋಗೋದು. ಈಗ ಪೋಚರಾ ವಾಟರ್ ಫಾಲ್ಸ್. ಸೊ ಬೇಸಿಕಲಿ ಇವತ್ತು ಹೋಗ್ಬೇಕು ಅಂದ್ಕೊಂಡಿದ್ದು 3 ವಾಟರ್ ಫಾಲ್ಸು: ಪೋಚರಾ, ಕುಂತಲ ಮತ್ತು ಇನ್ನೊಂದು ಕನಕದುರ್ಗ ವಾಟರ್ ಫಾಲ್ಸ್ ಅಂತ. ಸೊ ಬೇಸಿಕಲಿ ಕನಕದುರ್ಗ ವಾಟರ್ ಫಾಲ್ಸ್ ಬಂದು 270-280 ಕಿಲೋಮೀಟರ್ಸು. ಆದರೆ ಅಲ್ಲಿ 5 ಕಿಲೋಮೀಟರ್ಸ್ ಟ್ರೆಕ್ ಆದಂತ. ಸೊ ಅದು ಅಲ್ಲಿಗೆ ಪೋಚರಾ ವಾಟರ್ ಫಾಲ್ಸ್ಗೆ ಹೋದ್ಮೇಲೆ ನೋಡಿಬಿಟ್ಟು ಡಿಸೈಡ್ ಮಾಡ್ತೀವಿ 5 ಕಿಲೋಮೀಟರ್ಸ್ ಟ್ರೆಕ್ ಆದ ಇಲ್ಲ ಅಂತ ಕನ್ಫರ್ಮ್ ಅಂತ. ಯಾಕಂದರೆ ಹಾಫ್ ಡೇಗಿಂತ ಹೆಚ್ಚಿಗೆ ಹೋಗ್ತದೆ. ಅದ್ರ ಮೇಲೆ ಟ್ರೆಕ್ಕಿಂಗಿಗೆ ಹೋದರೆ 5 ಕಿಲೋಮೀಟರ್ಸ್ ಟ್ರೆಕ್ ಅಲ್ಲ, ಹೋಗೋಕೆ 5 ಕಿಲೋಮೀಟರ್ಸ್, ಬರೋಕೆ 5 ಕಿಲೋಮೀಟರ್ಸ್ ಪ್ಲಸ್ 270 ಕಿಲೋಮೀಟರ್ಸ್. ಒಂದು 5 to 6 ಅವರ್ಸ್ ಬೇಕು ರೈಡ್ ಮಾಡೋಕೆ. ಅದಾದ್ಮೇಲೆ ಇನ್ನೂ 2 ವಾಟರ್ ಫಾಲ್ಸ್, ಕುಂತಲ ಮತ್ತು ಪೋಚರಾ ವಾಟರ್ ಫಾಲ್ಸ್ ಮಿಸ್ ಆಗ್ತಾವಲ್ಲ, ಅದ್ರ ಸಲಗ ಫಸ್ಟ್ ಪೋಚರಾ ವಾಟರ್ ಫಾಲ್ಸ್ ಅಲ್ಲಿಗೆ ಹೋಗಿ ಅಲ್ಲಿ ಕೇಳಿ ನೋಡಿ ಡಿಸೈಡ್ ಮಾಡಿ ಅಲ್ಲಿಂದ ಇದರ್ ಕನಕದುರ್ಗ ವಾಟರ್ ಫಾಲ್ಸ್ ಇಲ್ಲಾಂದರೆ ಕುಂತಲ ವಾಟರ್ ಫಾಲ್ಸ್. ಸೊ ಆಲ್ ದೀಸ್ ಇವೆಲ್ಲ ಬಂದ್ಬಿಟ್ಟು ಹೈದರಾಬಾದ್ನಿಂದ ಒಂದು 300 ಕಿಲೋಮೀಟರ್ ಒಳಗೆ ಅವ. ದಿಸ್ ಈಸ್ ಮೈ ಎಡಿಷನ್ ಆಫ್ ಎಕ್ಸ್ಪ್ಲೋರಿಂಗ್ ತೆಲಂಗಾಣ. ತುಂಬ ಜಾಗ ಅವ ತೆಲಂಗಾಣದಾಗ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ. ಒಂದು ಮಾಡಕತ್ತೀನಿ. ಇಷ್ಟ ಬಂದಿದ್ರೆ ನಿಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇನ್ಸ್ಟಾಗ್ರಾಮ್ನಾಗೂ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಐ ಡಿ ಕೊಡ್ತೀನಿ ನೋಡಿ ತಳಗೆಲ್ಲ, ಡಿಸ್ಕ್ರಿಪ್ಷನ್ನಾಗೂ ಡೀಟೇಲ್ಸ್ ಕೊಡ್ತೀನಿ ನಿಮಗೆ. ಸೊ ನಾ ಎಲ್ಲೆಲ್ಲಿ ಹೋಗ್ತೀನೋ ಅವೆಲ್ಲ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ಗೆ ಕೊಡ್ತಿರ್ತೀನಿ. ಪ್ರತಿಯೊಂದು ಆ ವಿಡಿಯೋ ನಿಮಗೆ ತಳಗ ಡೀಟೇಲ್ಸ್ ಕೊಡ್ತಿರ್ತೀನಿ. ನೋಡ್ಬಿಟ್ಟು ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ ದಿಸ್ ಈಸ್ ನ್ಯಾಷನಲ್ ಹೈವೇ 44. I am near Kompally. We enter the Medak district. Medak district ಹೈದರಾಬಾದ್ಲಿಂದ ಒಂದು 20-25 ಕಿಲೋಮೀಟರ್ ಬಂದಿದ್ವಿ. ಇನ್ನು 230-40 ಕಿಲೋಮೀಟರು ಪೋಚರಾಮ್ ರಿಸರ್ವ್. ಸೊ ಮೋಸ್ಟ್ಲಿ ಇನ್ನೊಂದು 70-80 ಕಿಲೋಮೀಟರ್ಸ್ ಆದಮೇಲೆ ಬ್ರೇಕ್ಫಾಸ್ಟ್ಗೆ ಸ್ಟಾಪ್ ಮಾಡ್ತೀವಿ. ನ್ಯಾಷನಲ್ ಹೈವೇ 44.
ಎಲ್ಲರೂ ಅನ್ಕೊಂತಾರ ಸ್ವಲ್ಪ ಮಂದಿಗೆ ದೊಡ್ಡ ಬೈಕ್ ಬೇಕು, ದೊಡ್ಡ ಬೈಕ್ಗಳು ಬೇಕು, ಸ್ಪೀಡ್ ಹೋಗೋಕೆ ದೊಡ್ಡ ಬೈಕ್ಗಳು ಬೇಕು, ಲಾಂಗ್ ರೈಡ್ಸ್ಗೆ ಹೋಗೋಕೆ. ಇಲ್ಲ ವೀಕ್ಷಕರೇ, ಸಣ್ಣ ಸಣ್ಣ ಗಾಡಿಗಳನ್ನು ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನೇ ಯೂಸ್ ಮಾಡೋದು ಬಜಾಜ್ ಅವೆಂಜರ್ 220 ಕ್ರೂಸ್, ನಮ್ಮ ದೋಸ್ತು ಟೈಗರ್. ಸೊ ಇಟ್ ಈಸ್ ಅವರ್ ಕೆಪಬಿಲಿಟಿ ಆರ್ ಕೆಪಾಸಿಟಿ ಟು ಬೈ ದಿ ಬಿಗ್ ಬೈಕ್ಸ್. ಆದರೆ ಸಣ್ಣ ಗಾಡಿ ಮೇಲೂ ಹೋಗ್ಬೋದು. ಒಂದು ಡಿಫ್ರೆನ್ಸ್ ಏನಂದರೆ, ಸಣ್ಣ ಗಾಡಿ ಮೇಲೆ ನಾವು ದಿವಸಕ್ಕೆ ಒಂದು 400 ಕಿಲೋಮೀಟರ್ ಹೋಗ್ಬೋದೇನೋ, ಆದರೆ ದೊಡ್ಡ ಗಾಡಿ ಆದರೆ 1000 ಕಿಲೋಮೀಟರ್ನ ಕವರ್ ಮಾಡ್ಬೋದು. ಯಾಕಂದರೆ ಅದು ಸ್ಪೀಡ್ ಹೆಚ್ಚಿಗೆ ಹೋಗ್ತದೆ, ಇದು ಕಡಿಮೆ ಹೋಗ್ತದೆ. ಡಿಫ್ರೆನ್ಸ್ ಅಷ್ಟೇ, ಆದರೆ ಮತ್ತೇನೂ ಇಲ್ಲ. ಎವ್ರಿ ಬೈಕ್ ಆನ್ ದಿ ರೋಡ್ ಈಸ್ ಕೇಪಬಲ್ ಆಫ್ ರೈಡಿಂಗ್ ಫಾರ್ ಲಾಂಗ್ ರೈಡ್ಸ್. ಸೊ ಡೋಂಟ್ ಟೇಕ್ ಇಟ್ ರಾಂಗ್. ಮನಸ್ಸಿನಾಗ ಹಚ್ಕೋಬೇಡಿ, ದೊಡ್ಡ ಗಾಡಿ ಇದ್ದರೆ ನಾವು ರೈಡಿಗೆ ಹೋಗೋಕ್ಕೆ ಬರ್ತದೆ. ಇಲ್ಲ, ಯಾವುದೇ ಗಾಡಿ ಆಗಲಿ ರೈಡಿಗೆ ಹೋಗ್ಬೋದು. ಅದಕ್ಕೆ ಸ್ಪೀಡ್ ಇರ್ತದೆ, ಅದೇ ಸ್ಪೀಡ್ ಮೇಲೆ ಹೋಗ್ಬೋದು, ಹಂಗೇನೂ ಇಲ್ಲ. There he comes. Tiger, Triumph Tiger. ಇವತ್ತಿನ ರೈಡಿಂದು ಫಸ್ಟ್ ಟೋಲ್ ಗೇಟ್ ಇದು ಬಂದ್ಬಿಟ್ಟು. ಹೆಸರು ಏನೂ ಇಲ್ಲ ಇಲ್ಲಿ ಬೋರ್ಡ್ನಲ್ಲಿ, ಬೋರ್ಡಿನ ಮೇಲೆ ಬೋರ್ಡ್ ಅಂತ ಏನೂ ಇಲ್ಲೇ ಇಲ್ಲ. ಅದು ಟೋಲ್ ಗೇಟು, ವರ್ಕಿಂಗ್ ಕಂಡೀಷನ್. ಕಂಪ್ಲೀಟ್ ಫಾಸ್ಟಾಗಿ ಎಲ್ಲ ಕಡೆಗೆ ಇಟ್ಟಿದ್ದೀಯ ಮಟಕ ಪೆಪ್ಪನ್ ಹೈವೇದಾಗ. Here we cross the first toll gate. ಟೈಮ್ ಬಂದ್ಬಿಟ್ಟು 8:15. 127 ಕಿಲೋಮೀಟರ್ ಬಂದಿದ್ದೀವಿ. ಈಗ ನಿಜಾಮಾಬಾದ್ ಇನ್ನೊಂದು 38 ಕಿಲೋಮೀಟರ್. ಸೊ ಮೋಸ್ಟ್ಲಿ ನಿಜಾಮಾಬಾದ್ ಜಂಕ್ಷನಿಂದ ಅದಕ್ಕಿಂತ ಮೊದಲೇ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡ್ತೀವಿ. ಪೆಟ್ರೋಲ್ನ ತುಂಬಿಸ್ಕೋಬೇಕು. ಒಂದು 320 ಕಿಲೋಮೀಟರ್ ಬಂದಿದ್ದೀವಿ. ಇನ್ನೊಂದು 100 ಕಿಲೋಮೀಟರ್ ಆರಾಮ್ಲೆ 100-150 ಇಲ್ಲ 100-150 ಕಿಲೋಮೀಟರ್ ಆರಾಮ್ಲೆ ಹೋಗ್ತದೆ ಗಾಡಿ ಬಿಫೋರ್ ರಿಸರ್ವ್. ಸೊ ನನಗೆ ಅವೆಂಜರ್ 220 ಕ್ರೂಸ್ನಾಗ ಈಸಿಲಿ 400 ಕಿಲೋಮೀಟರ್ಸ್ ಹೋಗ್ಬೋದು. ಇದು ಬಂದು ದಕ್ಕಿ ಅಂತ ಊರ ಹೆಸರು. 400 ಕಿಲೋಮೀಟರ್ಸ್ ಒಂದು ಟ್ಯಾಂಕ್ಫುಲ್ಲಿಗೆ ಆರಾಮ್ಲೆ ಹೋಗ್ಬೋದು. ರೋಡ್ ಮಾತ್ರ ನ್ಯಾಷನಲ್ ಹೈವೇ 44 ಸೂಪರ್ ರೋಡ್, ನೋ ಡೌಟ್ಸ್. ರೋಡಿಗೆ ಬರೀ ರೋಡ್ ಒಂದಲ್ಲ, ಸೆಂಟರ್ನಾಗ ಪ್ಲಾಂಟೇಶನ್. ಈಗ ನೋಡಿ ಸೈಡಿಗೆ ನೀಲಗಿರಿ ಗಿಡಗಳು ಸೂಪರ್ ಅವ. ನೀಲಗಿರಿನೂ ಅಶೋಕ ನನಗೆ ಕ್ಲಿಯರಾಗಿ ಗೊತ್ತಾಗುತ್ತೆ, ಮಸ್ತ್ ಅವ. ಒಂದು 20-30 ಸಾವಿರ ಗಿಡಗಳು ಇರಬೇಕು. ಗಾಳಿ ಮಾತ್ರ ಜಗ್ಗಿ ಆದ. ಯಾವ್ದನ್ನ ಗಾಡಿ ಓವರ್ಟೇಕ್ ಮಾಡಿದಾಗ ನಾವು ಮಾಡಲಿ ಇಲ್ಲ ಬೇರೆ ಅವರೇ ನಮಗೆ ಮಾಡಿದಾಗ ಗಾಡಿ ಶೇಕ್ ಆಗತ್ತೆ, ಅಂಥ ಪರಿ ಗಾಳಿ. ನೋಡ್ಬೋದು ನೀವು ಗಿಡಗಳು ಇಂಥ ಪರಿ ಅಲ್ಲಾಡ್ತಾವ. ಅದಕ್ಕೆ ವಾಯ್ಸ್ ನಂಗೆ ಗಾಡಿ ಅಷ್ಟು ತುಂಬ ಬರೋಕೆ ನಾಗ್ಪುರಿನ 360 ಕಿಲೋಮೀಟರ್ ನಾಗ್ಪುರ್. ಆದರೆ ನಾವು ನಾಗ್ಪುರಿಗೆ ಹೋಗೋದಿಲ್ಲ. ಸೊ ಹೋಗೋಣ. ಇನ್ನೊಂದು ಟೋಲ್ ಗೇಟ್ ಬಂತು. ಸೊ ಇದು ಬಂದ್ಬಿಟ್ಟು ಟೋಲ್ ಗೇಟ್ ನಂಬರ್ 3 ಇವತ್ತಿನ ರೈಡಿಗೆ. ಇನ್ನೊಂದು 500 ಮೀಟರ್
ಟೋಲ್ ಗೇಟ್. ಸೊ ಈ ರೋಡಿಗೆ ಬರ್ತ್ ಟೋಲ್ ಗೇಟ್ ನಾನು ಅನ್ನೋದಂದರೆ ಎದಕ್ಕಂದರೆ ರೋಡ್ ಅಂತೂ ಸೂಪರ್, ನೋ ಡೌಟ್. ಗಾಡಿ ನೀವು ಬೈಕ್ ಆಗಲಿ ಕಾರ್ ಆಗಲಿ 100 ಸ್ಪೀಡ್ ಮೇಲೆ ಹೋದ್ರೇನು ಫೀಲೇ ಇಲ್ಲ. ಐ ಮೀನ್ ಆಫ್ ಲೇಟ್ ಇಂಡಿಯನ್ ಗೌರ್ಮೆಂಟ್ ಆರ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ರೋಡ್ಗಳು ಜಗ್ಗಿ ಚೋದನೆಗೆ ಮೇಂಟೈನ್ ಮಾಡೋಕ್ಕಂತಾರ. ಎಲ್ಲ ಚೋದನೆಗೆ ಯಾವುದೋ ಪ್ರೈವೇಟೈಸ್ ಆಗಿರ್ಬೋದು, ಟೋಲ್ಸ್ ಸ್ಟಾರ್ಟ್ ಆಗಿರ್ಬೋದು, ಆದ್ರೇನು ಜಗ್ಗಿ ಚೋದನೆಗೆ ಮೇಂಟೈನ್ ಮಾಡ್ಯಾರ. ಇದು ಬಂದ್ಬಿಟ್ಟು ಇಂಡಲ್ವೈ ಟೋಲ್ ಪ್ಲಾಜಾ. ಇಷ್ಟು ನಾವು 6 ಲೇನು ಒಂದು ಕಡೆಗೆ, ಆ್ಯಂಡ್ ಆಲ್ಮೋಸ್ಟ್ ಓಸು ಬಂದ್ಬಿಟ್ಟು ಫಾಸ್ಟ್ ಟ್ರ್ಯಾಕ್. ಮುಂದೆ ಬೋರ್ಡ್ ಕಾಣಕತ್ತದ, ಅದು ಪುಷ್ಕರ್ ಘಾಟಿಂದ ಬೋರ್ಡು. ಯಾವ ಘಾಟ್ ಎಷ್ಟು ದೂರ ಅದಂತ. ಚಲೋ ಬ್ರೇಕ್ಫಾಸ್ಟ್ ಮಾಡೋಣ. ಬಾಸರ ಇನ್ನು 55 ಕಿಲೋಮೀಟರ್. వస్తావు రిటర్న్ వచ్చినప్పుడు చెప్పలే. సో ಇದು ಬ್ರೇಕ್ಫಾಸ್ಟ್ ಮಾಡಿದ್ದು MN ಹೋಮ್ ಫುಡ್. ಸೂಪರ್ ಆದ ಫುಡ್ಡು. ಬಂದರೆ ಇಲ್ಲೇ ಬರ್ರಿ, చూపిస్తున్నా. సోను సూద్ స్పాన్సరా? ఫ్యానా? ఇన్స్పైరింగా? సూపరా? ఓకే సూపర్ అన్న. చాలా కలుద్దాం. వస్తాం వచ్చినప్పుడు పోయేటప్పుడు. రైట్. అదే పోయితే రిటర్న్ వచ్చినప్పుడు టైం చూసి, టైం ఉందంటే ಫಸ್ಟ್ ಆಯಿತು. ಈಗ ಟೈಮ್ ಬಂದು 9:20. ಒಂದು ಪ್ಲೇಟ್ ಪೂರಿ, ಒಂದು ಪ್ಲೇಟ್ ದೋಸೆ. ಫುಡ್ ಚಲೋ ಅದ. ಇನ್ನು 140 ಕಿಲೋಮೀಟರ್ಸ್ ಟು ಪೋಚೆರಾ ವಾಟರ್ ಫಾಲ್ಸ್. ಇಲ್ಲಿನ ಒಂದು ಯಾವುದೋ ವಾಟರ್ ಫಾಲ್ ಅದಂತ ಚಲೋ ಅದಂತ ಅನ್ನಕತ್ತದ ಹಿಂದೆ ಒಂದು 15 ಕಿಲೋಮೀಟರ್ಗೆ. ಸೊ ರಿಟರ್ನಾಗ ಟ್ರೈ ಮಾಡಬೇಕದು. ಟೈಮ್ ಬಂದು 9:30. 1 ಅವರ್ ಆಯಿತು ಬ್ರೇಕಿಗೆ. ಶ್ರೀನಗರ್ 2499 ಕಿಲೋಮೀಟರ್ಸ್, ನಾಗ್ಪುರ್ 342, ನಿಜಾಮಾಬಾದ್ 18, ಆದಿಲಾಬಾದ್ 151. ಸೊ ಅಪ್ರಾಕ್ಸಿಮೇಟ್ಲಿ ನಿಯರ್ ಆದಿಲಾಬಾದ್ ಬಲ್ಲೇ ಬರ್ತದೆ ಇದು ಪೋಚೆರಾ ವಾಟರ್ ಫಾಲ್ಸ್. ಇನ್ನು 150 ಕಿಲೋಮೀಟರ್ಸ್, 1.5 2 ಅವರ್ಸ್ ಆರ್ 3 ಅವರ್ಸ್ ಆಗ್ಬೋದು. ಇನ್ನು ಒಂದು ಸ್ಟಾಪ್ ಇರ್ತದೆ, ಬ್ರೇಕು ನಡ್ಬಾರ್ಕ. ಒಂದು 100 ಕಿಲೋಮೀಟರ್ಸ್ ಆದಮೇಲೆ ಒಂದು ಫ್ಯೂಲ್ ಸ್ಟಾಪ್ ಅಂದರೆ ಕಂಪಲ್ಸರಿ. ಯಾಕಂದರೆ ಆಲ್ರೆಡಿ ನಾನು 350 ಕಿಲೋಮೀಟರ್ ಬಂದಿದ್ದೀನಿ. ಇನ್ನೂ ಒಂದು 100 ಕಿಲೋಮೀಟರ್ ತನಕ ಗಾಡಿ ಹೋಗ್ತದೆ. ಬಿಫೋರ್ ರಿಸಲ್ಟ್ ಗಾಳಿ ಮಾತ್ರ ಜಗ್ಗಿ ಆದ ವೀಕ್ಷಕರೇ. ಸ್ವಲ್ಪ ಹ್ಯಾಂಡಲ್ ಲೂಸ್ ಬಿಟ್ಟರೆ ಆಯಿತು, ಗಾಡಿ ಪೂರ ಒಂದು ರೈಟಿಗೆ ಹೋಗ್ತದೆ. ನಿಜಾಮಾಬಾದ್ ಬಲ್ಲಿಯಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂತೀವಿ. ಫುಲ್ ಫಸ್ಟ್ ಫ್ಯೂಲ್ ಸ್ಟಾಪ್. ಇವತ್ತು ರೇಟ್ ಬಂದು 107 ರೂಪಾಯಿ 33 ಪೈಸೆ. ಅದು ಗೋದಾವರಿ ಅನ್ಕೊಂತೀನಿ, ಕರೆಕ್ಟಾಗಿ ನನಗೂ ಗೊತ್ತಿಲ್ಲ. ಗೋದಾವರಿನೇ ಇರಬೇಕು, ಇಷ್ಟು ದೊಡ್ಡ ಬ್ರಿಡ್ಜ್ ಅದಲ್ಲ. ನಾವೀಗ ನಿಜಾಮಾಬಾದ್ ದಾಟಿದ್ದೀವಿ, ಆಲ್ಮೋಸ್ಟ್ ನಿರ್ಮಲ್ ಸಮೀಪಿದ್ದೀವಿ. ಅಲ್ಲಿ ನೋಡಿ, ಅಲ್ಲಿ ಒಂದು ನದಿಗೆ ಇನ್ನೊಂದು ಕಡೆ ಅಥವಾ ನೀರು ಬೇರೆನೇ ಅವ. ಅಲ್ಲಿ ಬೇರೆ ಕಲರ್, ಇಲ್ಲಿ ಬೇರೆ ಕಲರ್. ಸೂಪರ್ ಅದ ನೋಡಿ. ಈಗ ಸಮೀಪ ದಿನ ಗೊತ್ತಾಗ್ತದೆ ನಿಮಗೆ. ರೈಟ್, ಒಂದು ಕಡೆಗೆ ಬ್ರೌನ್ ಕಲರು, ಒಂದು ಕಡೆಗೆ ಬ್ಲೂ ಗ್ರೀನ್ ಅದ. ಸೂಪರ್ ಅದ ವ್ಯೂ ಮಾತ್ರ. ಇದು ಗೋದಾವರಿನೇ ಮೋಸ್ಟ್ಲಿ. ಗೋದಾವರಿ ದಾಟಾಯಿತು.
ವ್ಯೂ ನೋಡಿ ವೀಕ್ಷಕರೇ. ವೆಲ್ಕಮ್ ಟು ಆದಿಲಾಬಾದ್ ಡಿಸ್ಟ್ರಿಕ್ಟ್. ವ್ಯೂ ನೋಡಿ, ಆಫ್ ಟ್ರ್ಯಾಕ್ ವಿಡಿಯೋನಾಗೆ ನೋಡ್ತೀರಿ. ಏನಂತ ಅಡ್ವೆಂಚರ್ ನಿಮ್ಗೆ ಗೊತ್ತಾಗ್ತದ. ತುಂಬ ಚಲೋ ಅನ್ಸಿತ್ತು ನಮ್ಗೆ ಹೈವೇ ಅಂತ ನೋಡಿದರೆ. ಸೊ ಸರಿ ಹೋಗೋಣ ಅಂತ ಅಂದ್ಕೊಂಡ್ರೆ ಬಂದ್ವಿ. ರೋಡ್ನೂ ಅದಕ್ಕೋಸ್ಕರ ಬಂದ್ವಿ. ತೋರಿಸ್ತೀವಿ ನಿಮ್ಗೆ ಅಡ್ವೆಂಚರ್ ಏನಂತ. ಸರ್ಪ್ರೈಸ್. ಸೊ ಇದು ಬಂದ್ಬಿಟ್ಟು ಹೈವೇ ಬಗಲಾಗಿದ್ದು ಕುಂತಲ ವಾಟರ್ ಫಾಲ್ಸ್ ಬಿ ಅಂತ. ಸೊ ಇದು ನ್ಯಾಚುರಲ್ ಅಂದರೆ ರೋಡ್ ರೋಡಿನ ಮೇಲೆ ನೀರು ಹೋಗ್ತಾವ ಫುಲ್ ಆದಾಗ. ಅದು ಮೇನ್ ಇರುತ್ತೆ. ఆరాంసే పోతుంది బండి. ఫస్ట్ ఆఫ్ ఆల్ వెళ్దాము, మీరు వీడియో తీయండి. నేను అక్కడికి వెళ్ళి ఆగిన తర్వాత నేను బండి పార్క్ చేసుకుంటాను. నేను రెడీ చెప్పిన తర్వాత మీరు రండి. సరే. ఫస్ట్ ఎవరు వెళ్దామంటే ఎట్లయినా పర్లేదు, ఎవరైనా. అంటే ఇప్పుడు పోయేటప్పుడు తీద్దామా, ముంగర నుంచి వస్తే మంచిగా ఉంటుంది వీడియో? రెండు వస్తాయి. ఓకే, ఇప్పుడు వీడియో తీయమంటావా? ఇప్పుడు బ్యాక్ వస్తుంది. ఫస్ట్ మీరు అటు సైడ్ నుంచి నా ఫ్రంట్ తీస్తారు కదా. అవును. రిటర్న్ లో నేను ఇటు వస్తాను. ఓకే, అప్పుడు మీ ఫ్రంట్ వస్తుంది. సరే. ఓకే, ఫస్ట్ ఎవరు వెళ్దాం? ఎవరైనా పర్లేదు. ఓకే, మీరు రెడీ చెప్పండి. ಹೆಂಗಿತ್ತು ಸರ್ಪ್ರೈಸ್? ಚಲೋ ಅನ್ಸುತ್ತಾ? ಸಣ್ಣದು ವಾಟರ್ಫಾಲ್, ಕಟ್ರಿಯಾಲ ವಾಟರ್ಫಾಲ್ ಬಿ ಅಂತ ಹೆಸರು. ಬೋರ್ಡ್ ಇತ್ತು, ಬೋರ್ಡ್ ಮೇಲೆ ನೋಡಿ ಹೇಳಕತ್ತೀನಿ. ಜಸ್ಟ್ ಬಿಸೈಡ್ ದಿ ಹೈವೇ. ನೆರೇಡಿ ಗುಡ್ಡ ಊರು ದಾಟಿದ್ವಿ. ಈಗ ಹೈವೇ ನಾವು ಬಿಟ್ಟು ಹೋಗ್ತೀವಿ ಟು ಪೋಚೆರಾನ್ ವಾಟರ್ಫಾಲ್ಸ್. ಅದಾದ್ಮೇಲೆ ಕುಂತಲ ವಾಟರ್ಫಾಲ್ಸ್. ಪೋಚೆರಾ ವಾಟರ್ಫಾಲ್ಸ್ ಕ್ಲೋಸ್ ಆದ. ರೀಸೆಂಟ್ಲಿ ಒಬ್ಬರು ಡೆತ್ ಆಗ್ಯದಂತ, ಅದಕ್ಕೆ ಕ್లోజ్. పోదాం, ఎట్లా వచ్చినాం. ఓపెన్ ఉన్నా బంద్ ఉన్నా ఎట్లా ఇటు వచ్చినాం, పోయి చూద్దాం అంతే. పక్కా. No, closed. Here return due to heavy rainfall. Due to heavy rainfall, preventive measures are taken as per Adilabad Forest Department. Kuntala Waterfalls is closed. So ride flop aitu to see the waterfall. But ದಾರಾಗ ಬರೋ ಮುಂದೆ ಸೀನರೀಸ್ ಆಗಲಿ ರೈಡ್ ಆಗಲಿ ಸಾಕಾಗಿ ಎಂಜಾಯ್ ಮಾಡಿದ್ವಿ. ಸೂಪರ್ ಇತ್ತು. ಬಟ್ ಸ್ಟಿಲ್ ಒಂದು ಸಣ್ಣ ವಾಟರ್ಫಾಲ್ ನೋಡಿವಲ್ಲ, ನೋ ರಿಗ್ರೆಟ್ಸ್. ನೋಡಮ್ಮ ಏನು ಮಾಡಮ್ಮಂತ. ಮೂಡ್ ಆಫ್ ಆಗಿ ಕುಂತ್ಬಿಟ್ಟು ಲೊಕೇಶನ್ ಡಿಸೈಡ್ ಮಾಡ್ಬೇಕು ಅಂದ್ಕೊಂಡು ಕುಂತು ಲಂಚ್ ಮುಗಿಸಿದ್ವಿ. ಲಂಚ್ನೂ ಆಯಿತು. ದಾಲ್ ಫ್ರೈ ಬಟರ್ ರೋಟಿ ಡಾಬಾದಾಗ. ಈಗ ಇಲ್ಲಿಂದ ಇನ್ನೊಂದು ವಾಟರ್ಫಾಲ್ ಟ್ರೈ ಮಾಡಕತ್ತೀವಿ, ಅಲ್ಲಿ ಸಿಗ್ತದ ಅಂತ ಇರ್ತದ ಅಂತ. ಈಗ ರಿಟರ್ನ್ ಟು ದಿ ಅನದರ್ ವಾಟರ್ಫಾಲ್. ಅದಿಲ್ಲ ಅಂದರೆ ಬ್ಯಾಕ್ ಟು ಮನೆಗೆ. ಸೊ ಮೂಡ್ ಆಫ್ ಆಗ್ಯದ ಸ್ವಲ್ಪ. ಯಾಕಂದರೆ ಫಸ್ಟ್ ಟೈಮ್ ನಾನು ಬಂದಿದ್ದು ಕುಂತಲ ವಾಟರ್ಫಾಲ್ಸ್ ಅಂತ. ಜಗ್ಗಿ ಚಲೋ ಫೇಮಸ್ ಇದು ತೆಲಂಗಾಣದಾಗ. ಕ್ಲೋಸ್ ಮಾಡಿದಾರ ರೀಸೆಂಟ್ಲಿ. 2 ದಿವಸ ಮೊದಲು
ವಾಟರ್ ಫಾಲ್ ಅಲ್ಲಿ ನೀರಾಗ ಇಳಿದು ಒಬ್ಬರು ಹೊಡ್ಕೊಂಡು ಹೋಗ್ಯಾರ. ಅವ್ರನ್ನ ಉಳ್ಸೋಕ ಇನ್ನೊಬ್ಬನು ಹೋದರೆ ಅದನ್ನು ಹೊಡ್ಕೊಂಡು ಹೋಗ್ಯಾನ. ಅದ್ರ ಸಲುವಾಗಿ ವಾಟರ್ ಫಾಲ್ಸ್ ಕ್ಲೋಸ್ ಮಾಡ್ಯಾರ ಪೋಚೆರ ಮತ್ತು ಕುಂತಲ. ವಾಟರ್ ಫಾಲ್ಸ್ ಅಂತ ಇಲ್ಲೇ ಅದ, ಅಲ್ಲಿಗೆ ಹೋಗೋದು. ಟಚ್ ವುಡ್ ಓಪನ್ ಇರಬೇಕು. ಸೊ ಅಲ್ಲಿ ಕೊಂದು ಸ್ವಲ್ಪ ಎಂಜಾಯ್ ಮಾಡವು, ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ರಿಟರ್ನ್ ಹೋಮ್ ಮಾಡಮ್. ನೋಡಮ್ ಜಸ್ಟ್ ಹೆಂಗದ ನಮ್ಮದು ತಾಂಡ್ರ ಹೆಸರು ಬಂದು ಅವ್ರ ಹೆಸರು. ಸೂಪರ್ ಲೊಕೇಶನ್ ಮಾತ್ರ. ಒಂದು ಗುಡ್ಡ ಏರಿ ಒಂದು ಗುಡ್ಡ ಇಳಿಯೋದು ನೋಡಿ, ಪೂರ ಅಡವೆಗೆ. ವೀಕ್ಷಕರೇ, ಒಂಥರ ಇಲ್ಲ ಏನೂ ಇಲ್ಲ. ವಾಸ್ತಾಪುರ್ ವಾಟರ್ ಫಾಲ್ಸ್ ಹೋಗ್ತೀವಿ ಟ್ರೆಕ್ಕಿಂಗ್. ಹೆಚ್ಚಿಗಿಲ್ಲ, ಒಂದು 6 ಕಿಲೋಮೀಟರ್ ಆದಂಥ ವಾಕಿಂಗ್. ಅದಾದಮೇಲೆ ಫಾಲ್ಸ್ ನೋಡೋಣ, ಟ್ರೆಕ್ಕಿಂಗ್ ನೋಡ್ತೀರಾ. ಇದು ಮ್ಯಾಲ ಈಗ ಅದೇ ಥರ ಇಂತ ನೋಡೋದು. ಫೈನಲ್ ಪಿಕ್ ಕೆಳಗೆ ಇಳ್ಕತ್ತೀವಿ. ವಾಟರ್ ಫಾಲಿಗೆ ಮುಂದೆ ಹೋಗ್ಕೋತಾರಲ್ಲ ವೈಟ್ ಟಿ ಶರ್ಟ್ ಇಂತ ಎಲ್ಲ ಟಿ ಶರ್ಟ್ ಇವ್ರು ನಮ್ಗೆ ರೂಟ್ ಹೇಳಿ ದಾರಿ ಹೇಳಿ ಕೆಳಗೆ ಕರ್ಕೊಂಡು ಹೋಗ್ಕೋತಾರ. ರೂಟ್ ನೋಡಿ ಹೆಂಗದ. ಒಟ್ಟಿನಲ್ಲಿ ಅಟ್ಲೀಸ್ಟ್ ಒಂದು ಅಂದ್ಕೊಂಡು ಇನ್ನೊಂದು ವಾಟರ್ ಫಾಲಿಗೆ ಹೋಗ್ಕೋತೀವಿ. ಈಗ ಅಂದ್ಕೊಂಡಿದ್ದಿಲ್ಲ ವಾಟರ್ ಫಾಲ್ ಆದರೆ ಇಲ್ಲಿ ಬೆಳಕತ್ತೀವಿ. ಫೈನಲಿ ವಾಸ್ತಾಪುರ್ ವಾಟರ್ ಫಾಲ್ ನೋಡ್ತೀರಾ. ಇಂದ ಕಾಣಕತ್ತಲ್ಲ ಅದೇ ವಾಟರ್ ಫಾಲ್. ಮೇನ್ ಕ್ಯಾಮ್ರಾಗ ನಿಮಗೆ ಟೈಮ್ ಲಾಸ್ ಮಾಡಿ. ಆ್ಯಂಡ್ ಮೈ ರೈಡಿಂಗ್ ಪಾರ್ಟ್ನರ್ ಶ್ರೀಕಾಂತ್. ಫೈನಲಿ ಅ ವಾಟರ್ ಫಾಲ್ ಇನ್ ಅ ರೈಡ್. ವಾಟರ್ ಫಾಲ್ ಆಯಿತು. ಈಗ ರಿಟರ್ನ್ ಆದರೆ ಆನ್ ದ ವೇ ಇನ್ನೊಂದು ವಾಟರ್ ಫಾಲ್ ಅದ, ಅದು ನೋಡಮ್.
ಹೋಗೋದ್ರಾಗ ಟೈಮ್ ನೋಡಿ ಅದ್ರ ಮೇಲೆ ಡಿಸೈಡ್ ಆಗೋದು. ಮತ್ತು ಈಗ ಆಲ್ರೆಡಿ ಟೈಮು 3 ಆಗ್ಯದ. ಹೋಗೋ ಮುಂದೆ ಟೈಮ್ ಇತ್ತು, ಲೈಟ್ ಇತ್ತು ಅಂದರೆ ಹೋಗೋದು, ಇಲ್ಲ ಅಂದರೆ ಡೈರೆಕ್ಟ್ ಮನೆಗೆ. ಜಸ್ಟ್ ಎಂಜಾಯ್ ದಿ ರೈಡ್ ಟು ಹೈವೇ. ಸೂಪರ್ ಆದ ರೋಡ್ ಮಾತ್ರ, ನೋಡಿ ಎಂಜಾಯ್ ಮಾಡಿ. ಎಲ್ಲಿಗೆ ಹೋಗೋಕ್ಕಾಗಲಿಲ್ಲ ವೀಕ್ಷಕರೇ. ಟೀ ಬ್ರೇಕಿಗೆ ನಿಂತಿದ್ವಿ. ಟೀ ಬ್ರೇಕ್ ಆದಕ್ಕೂ ನೋಡಿದ್ರೆ ರೇರ್ ಟೈರ್ ಪಂಚರ್ ಮಾಡೋಕ್ಕೆ ಹೋಗಿ ಪಂಚರ್ ಮುಗಿಸ್ಕೊಂಡು ಈಗ ವಾಪಸ್ ಬ್ಯಾಕ್ ಟು ಹೈದ್ರಾಬಾದ್. ಇನ್ನು 180 ಕಿಲೋಮೀಟರ್ ಹೈದ್ರಾಬಾದಿಗೆ ಹೋಗೋಕೆ. ಟೈಮ್ ಬಂದುಬಿಟ್ಟು 7 ಆಗತ್ತದ. ಸೊ 1-2 ಅವರ್ಸ್ ನೈಟ್ ರೈಡ್ ಇರ್ತದೆ.